ಹಾಯ್ ಗೈಸ್. ಸೊ ಈಗ ಈ ಝೋನ್ ಸ್ಟ್ರಕ್ಚರ್ ಬುಲಿಶ್ ಆಗಿದೆ. ಫುಲ್ ನೆನ್ನೆ NFP ಇತ್ತು. NFP ಆದ್ಮೇಲೆ ಇಂಟರ್ನಲ್ ಸ್ಟ್ರಕ್ಚರ್ ಬುಲಿಶ್ ಆಗಿದೆ. ಹೈಯರ್ ಹೈ ಹೈಯರ್ ಲೋ ಮಾಡ್ತಾ ಇದೆ. ಇದು ಒಂದು ಡಿಮ್ಯಾಂಡ್ ಝೋನ್ ನಮ್ದು ಓಪನ್ ಆಗಿದೆ. ಇಲ್ಲಿ ನಾನು ಎಂಟ್ರಿ ಆಲ್ರೆಡಿ ಇಟ್ಟಿದ್ದೀನಿ. ಸೊ ಅಲರ್ಟ್ ನೋಡುವ. ಇಲ್ಲಿ ಟ್ಯಾಪ್ ಆದ್ರೆ ನಾನು 1:2ಗೆ ಫೋಕಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ಝೋನಿಗೆ ಅಲರ್ಟ್ ಅಂದ್ರೆ ನಾನು ಒಂಚೂರು ಅಲರ್ಟ್ ಆಗೋಣ ಅಂತ. ಸೊ ಇಲ್ಲಿಂದ ಇಲ್ಲಿಗೆ ಅಂದ್ರೆ 1:2 ಬರುತ್ತೆ. ನಾನು 1:4 ಗ್ರೂಮ್ ಇದೆ. 1:2 ಅಂದ್ರೆ ಇಲ್ಲಿಗೆ ಆಗೋಗುತ್ತೆ. ಓಕೆನಾ? 1:2 ನೋಡಿ, ಇಲ್ಲಿ ಈ ಹೈ ಬ್ರೇಕ್ ಆದ್ರೆ 1:2 ಆಗುತ್ತೆ. ನಾನು 1:4 ಇಟ್ಕೊಂಡಿದ್ದೀನಿ. ಅಂದ್ರೆ ಅಲ್ಲಿ ತನಕ ಗ್ರೂಮ್ ಇದೆ ಅಂತ ಸೆಂಟ್ರಲ್ ಎಲ್ಲಿ ಬೇಕಾದ್ರೂ ಕಟ್ ಮಾಡ್ಬೋದು. ಈಸಿ ಇದೆ. ಈ ಸ್ಟ್ರಕ್ಚರ್ ಎಲ್ಲಾನು ಬ್ರೇಕ್ ಮಾಡಿರೋದ್ರಿಂದ ಇಂಟರ್ನಲ್ ಆಗು ಬುಲಿಶ್ ಇದೆ. ಆಮೇಲೆ ಈ ಸ್ಟ್ರಕ್ಚರ್ ಇದೆಲ್ಲ ಬ್ರೇಕ್ ಆಗಿದೆ. ಆಯ್ತಾ? ಇಷ್ಟು ಸ್ಟ್ರಕ್ಚರ್ಸ್ ಬ್ರೇಕ್ ಮಾಡ್ಕೊಂಡ್ ಮೇಲೆ ಹೋಗಿದೆ. ನೋಡೋಣ ನಮಗೆ ಎಂಟ್ರಿ ಕೊಡುತ್ತಾ ಇಲ್ವಾ ಅನ್ನೋದು ನೋಡೋಣ. ಇನ್ನು ಅಲರ್ಟ್ ಪಿಂಗ್ ಆಗಿಲ್ಲ. ಈ ಇನ್ಎಫಿಷಿಯನ್ಸಿ ಏನ್ ಕಾಣಿಸ್ತಾ ಇದೆ ಇಲ್ಲಿ, ಈ ಇನ್ಎಫಿಷಿಯನ್ಸಿ ಏನ್ ಕಾಣಿಸ್ತಾ ಇದೆ, ಇದನ್ನ ಫಿಲ್ ಮಾಡಕ್ ಮಾರ್ಕೆಟ್ ಬರಲೇಬೇಕು. ಸೊ ಇದು ನನ್ನ ಥಾಟ್. SL ಆದ್ರೆ ಇದನ್ನು ಪೋಸ್ಟ್ ಮಾಡ್ತೀನಿ, TP ಆದ್ರೆ ಇದನ್ನು ಪೋಸ್ಟ್ ಮಾಡ್ತೀನಿ. ಲೆಟ್ಸ್ ವೆಯ್ಟ್. ಪ್ರೊಸೆಸ್ ಕರೆಕ್ಟ್ ಆಗಿದೆ, ಏನು ಅರ್ಜೆಂಟ್ ಮಾಡ್ಕೋತಿಲ್ಲ ಯಾವ್ದೂ. ನೋಡಿ ಇಲ್ಲಿ ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ. ಇದು ಇಂಟರ್ನಲ್ ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ ಆಗ್ಬೇಕು. ಸೊ ಹೈಯರ್ ಲೋ ಆಗಿದೆ, ಬಟ್ ಮಾರ್ಕೆಟ್ ಮೇಲೆ ಹೋಗೋಕೆ ಇದೇ ಹೈಯರ್ ಲೋ ಇರ್ಬೋದು. ಸೊ ಈಗ ಬುಲ್ಲಿಶ್ ಆಗ್ಬೇಕು ಮಾರ್ಕೆಟ್, ಜಸ್ಟ್ ವೆಯ್ಟ್ ಮಾಡ್ಬೇಕಷ್ಟೇ. ಈಗ ಇನ್ನೇನಿಲ್ಲ ನಮ್ಮ ಕೈಯಲ್ಲಿ. ಟ್ಯಾಪ್ ಆದ್ರೆ ಚಂದ. ಇದು ಅರ್ಲಿ ಬಯರ್ಸ್ದು ಇರ್ಬೋದು. ಅಲರ್ಟ್ ಇನ್ನೂ ಹೊಡೆದಿಲ್ಲ. ಲೆಟ್ಸ್ ವೆಯ್ಟ್. ಮತ್ತೆ ಸಿಗ್ತೀನಿ ಎಂಟ್ರಿ ಆದ್ಮೇಲೆ ಅಲ್ಲಿ ತನಕ. ಸೊ ಗೈಸ್, ಇದು ಪೇಷನ್ಸ್ ಅಂತಾರೆ ನೋಡಿ. ಇನ್ನ ಇಲ್ಲೇ ಇದೆ ಮಾರ್ಕೆಟ್, ಅಂದ್ರೆ ಇಲ್ಲಿ ಬುಲಿಶ್ ಬಂತು. ನಿಮ್ದು ಎಂಟ್ರಿ ಹಾಕೊಂಡ್ಮೇಲೆ ಅಲ್ಲಿ ತನಕ ವೆಯ್ಟ್ ಮಾಡಿ. ರ್ಯಾಂಡಮ್ ಆಗಿ ಇಲ್ಲಿ ಮೇಲೆ ಹೋಯ್ತು ಅಂತ ತಕ್ಷಣ ಎಂಟ್ರಿ ತಗೊಳ್ಳೋದು ಆ ತರ ಮಾಡಕ್ ಹೋಗ್ಬೇಡಿ. ಬಟ್ ಲೆಟ್ ಇಟ್ ಕಮ್ ಹಿಯರ್, ಅಂದ್ರೆ ಇಲ್ಲಿಗೆ ಬಂದ್ರೆ ಮಾತ್ರ ಎಂಟ್ರಿ ತಗೊಳ್ಳಿ. ಇಲ್ಲಾಂದ್ರೆ ಇಲ್ಲಿ ಹೋದ್ರೆ ನಿಮ್ ಪ್ಲಾನ್ ಏನಿದೆ ಅದನ್ನ ಮಾತ್ರ ಫೋಕಸ್ ಮಾಡಿ, ಅದನ್ನ ಮಾತ್ರ ಟ್ರೇಡ್ ಮಾಡ್ಬೇಕು. ಇದ್ ಮೇಲೆ ಹೋದ್ರೆ ಪರವಾಗಿಲ್ಲ. ಸೊ ಈ ತರ ಮೈಂಡ್ ಸೆಟ್ ಇರಬೇಕು. ಈ ತರ ಕಲ್ಟಿವೇಟ್ ಮಾಡ್ಕೊಬೇಕು. ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗತ್ತೆ, ಬಟ್ ಇದು ಪಾಯಿಂಟ್ ಇರೋದಿಲ್ಲ. ಈಗ ಏನಾಗುತ್ತೆ ಅಂದ್ರೆ ಇಲ್ಲಿ ಬೈ ತಗೋತೀರಾ, ಬೈ ತಗೊಂಡು ಮೇಲ್ ಹೋಗೋ ಬದಲು ಮತ್ತೆ ಇಲ್ಲೇ ಎಂಟ್ರಿಗೆ ಬರುತ್ತೆ, ಮತ್ತೆ ಇಲ್ಲೊಂದು ಬೈ ತಗೋತೀರಾ. ಅಕಸ್ಮಾತ್ SL ಇಟ್ಟಾದ್ರೆ ಒಂದು ಕೊಡೋ ಜಾಗಕ್ಕೆ ಎರಡು ಕೊಡುತ್ತೆ ನಿಮ್ಗೆ. ಅಂದ್ರೆ ಒಂದು ಲಾಸ್ ಕೊಡೋ ಜಾಗಕ್ಕೆ ಎರಡು ಲಾಸ್ ಆಗುತ್ತೆ. ಸೊ ಆತರ ಮಾಡ್ಕೊಳಕ್ ಹೋಗ್ಬಿಡಿ. ವೇಟ್ ಮಾಡೋಣ, ಇನ್ನೂ ಟೈಮ್ ಇದಾವೆ ಜನ. ಈಗ ಇನ್ನೂ ಬೆಳಗ್ಗೆ 11 ಗಂಟೆ 18 ನಿಮಿಷ. ಲಂಡನ್ ಸೆಷನ್ ಶುರು ಆಗುತ್ತೆ, ಇಲ್ಲಿ ಬರ್ಲೇಬೇಕು. ಇದು ಪ್ರಾಪರ್ ಆಗಿದೆ ಅನ್ಕೋತೀನಿ. ಲೆಟ್ ಸಿ. ಏನ್ ಗೊತ್ತಾ, ಇಷ್ಟು ವೆಯ್ಟ್ ಮಾಡಿದ್ಮೇಲೂ SL ಹೊಡೆದ್ರೆ ಏನು ಮಾಡಕ್ಕಾಗಲ್ಲ. ನಿಮ್ ಪ್ರೊಸೆಸ್ ನೀವು ಫಾಲೋ ಮಾಡಿದೀರಾ ಅಂತ ಅನ್ಕೊಂಡು ಸುಮ್ಮನಾಗ್ಬೇಕು. ಬಟ್ ಎಲ್ಲ ಪ್ರಾಪರ್ ಆಗಿದೆ. ಲೆಟ್ಸ್ ವೆಯ್ಟ್. ಇಲ್ಲಿದೆ ನಮ್ ಝೋನ್. ಅವಾಗ್ಲೇ ಹೇಳ್ದಂಗೆ ಪ್ರಿಸಿಷನ್ ನೋಡಿ, ಇದನ್ನ ಹೇಳೋದು. ಇಲ್ಲೆಲ್ಲ ನಮಗೆ ಎಂಟ್ರಿ ಅಟೆಂಪ್ಟ್ಸ್ ಕೊಡ್ತಾ ಇತ್ತು, ಅಂದ್ರೆ ಎಂಟ್ರಾಗಿ ಅಂತ. ಸೊ ನಮಗೆ ಅವೆಲ್ಲ ಬೇಕಾಗಿರ್ಲಿಲ್ಲ. ನೀಟಾಗಿ ಇಲ್ಲಿ ವೆಯ್ಟ್ ಮಾಡಿದ್ವಿ, ನಮ್ ಎಂಟ್ರಿ ಆಗಿದೆ. ಸೊ ಈಗ ಏನ್ ನೋಡ್ಬೇಕು, ಪ್ರೊಸೆಸ್ ನ ಫಾಲೋ ಮಾಡ್ಬೇಕಷ್ಟೇ, ಏನಿಲ್ಲ. ಎಷ್ಟೊತ್ತಿರತ್ತೋ ಅದು ಹೋಲ್ಡ್ ಆಗ್ಲಿ. 1:2 ಅಂದ್ರೆ ನೀಟಾಗಿ ಇಲ್ಲಿಗೆ ಬರುತ್ತೆ. ಓಕೆನಾ? 1:2 ಇಲ್ಲಿ ಮಾರ್ಕ್ ಮಾಡಿರ್ತೀವಿ ಒಂದು ಲೈನು. ಈ ಹೈ ಬ್ರೇಕ್ ಆದ್ರೆ 1:2 ನೀಟಾಗಿ ಇಲ್ಲಿಗೆ ಸಿಗುತ್ತೆ. 1:2. ಓಕೆನಾ? ಈ ಲೈನ್ ಇಲ್ಲೇ 1:2 ಆಗೋಗುತ್ತೆ. ನೋಡೋಣ ಪ್ರೈಸ್ ಹೇಗೆ ಮೂವ್ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? 1:4 ನಾನು ಈ ಹೈಗೆ ಆಕ್ಚುಲಿ ಟಾರ್ಗೆಟ್ ಮಾಡ್ತೇನೆ. ಈ ಹೈಗೆ ಅದನ್ನು ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಫುಲ್ ಎಲ್ಲ ಆದ್ಮೇಲೆ ನಾನು ಇದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈ ತರ ವೆಯ್ಟ್ ಮಾಡ್ಬೇಕು. ನಿಮ್ ಝೋನ್ಗೆ ಮಾರ್ಕ್ ಮಾಡ್ಕೊಂಡ್ರೆ ವೆಯ್ಟ್ ಮಾಡ್ಬೇಕು. ಏನೇ ಮಿಕ್ಕಿದ್ದು ಯಾವ್ದು ನಮ್ ಕೈಲಿಲ್ಲ. TPಗೆ ಹೋದ್ರೆ TPಗೆ ಹೋಗುತ್ತೆ, SL ಹೋದ್ರೆ SL ಹೋಗುತ್ತೆ. ಈ ಮೈಂಡ್ ಸೆಟ್ ನಿಮ್ಗಿದ್ರೆ ಒಳ್ಳೆ ಪ್ರೊಸೆಸ್, ಅಂದ್ರೆ ಬೇಗ ಪ್ರಾಫಿಟಬಲ್ ಆಗ್ತೀರಾ. ಲೆಟ್ ಸಿ. ಓಕೆನಾ? ಹಾಯ್ ಗೈಸ್, ಹಾಯ್. ನಿನ್ನೆ ಏನಾಯ್ತು, ನಿನ್ನೆ ಆಮೇಲೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬಿಸಿ ಆಗ್ಬಿಟ್ಟೆ, ಕೆಲಸ ಬಂತು ಅಂತ. ನಾನು ಎಂಟ್ರಿ ತಗೊಂಡು ಬಿಟ್ಬಿಟ್ಟಿದ್ದೆ, ಬಟ್ ಅದು ಮ್ಯಾನೇಜ್ ಮಾಡ್ಲೇಬೇಕಲ್ವಾ. ಇಲ್ಲಿ ಹೇಳ್ತೀನಿ ನೋಡಿ, ಇದು ನಮ್ದು ಡಿಮ್ಯಾಂಡ್ ಝೋನ್ ಇದ್ದಿದ್ದು. ಆ ಡಿಮ್ಯಾಂಡ್ ಝೋನ್ ಹತ್ರ ಬಂದು ಸ್ವಲ್ಪ ರಿಯಾಕ್ಷನ್ ಕೊಡ್ತು. ಬಟ್ ನಾನು SL ಕರೆಕ್ಟ್ ಆಗಿ ಇಲ್ಲಿ ಇಟ್ಕೊಂಡಿದ್ದೆ, ಅದು ಯೂಸ್ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ನನ್ನ SL ಇನ್ನು ಕೆಳಗೆ ಇತ್ತು. ಅಂದ್ರೆ ರಿಯಲ್ ನಾನು ಇಲ್ಲಿ ಟ್ರೇಡಿಂಗ್ ಅಲ್ಲಿ ಇಲ್ಲೇ ಇಟ್ಟಿದ್ದೆ. ಸೇಮ್ ಇಲ್ಲಿ ಏನ್ ಪ್ರೈಸ್ ಇದೆ 5047.9095 ಇಲ್ಲಿಗೆ ಇಟ್ಟಿದ್ದೆ. ನಂದು SL ಹೊಡಿತು. ರೀಸನ್ ಏನ್ ಗೊತ್ತಾ? ಸ್ಪ್ರೆಡ್ಸ್ ಅಂತ ಕರೀತಾರೆ. ಸ್ಪ್ರೆಡ್ಸ್ ಅಂದ್ರೆ ಏನಂದ್ರೆ ಬ್ರೋಕರೇಜ್ ಫೀಸು. ನಾವು ಒಂದು ಪ್ರಾಫರ್ಮ್ ಗಾಗಿರ್ಲಿ, ಒಂದು ಬ್ರೋಕರ್ ಅಕೌಂಟ್ ಗಾಗಿರ್ಲಿ, ನಾವು ಸ್ಪ್ರೆಡ್ಸ್ ಅನ್ನ ಕೊಡ್ತೀವಿ ನಾವು. ಅಂದ್ರೆ ಅದರಲ್ಲಿ ಅವ್ರಿಗೆ ಅವ್ರಿಗೆ ವರ್ಕೌಟ್ ಆಗ್ಬೇಕಲ್ಲ. ಸುಮ್ನೆ ಅವ್ರು ನಮಗೆ ಫಂಡ್ಸ್ ಕೊಡೋದ್ರಿಂದ ಅಥವಾ ನಾವು ಟ್ರೇಡ್ ಮಾಡೋದಕ್ಕೆ ಅವರೊಂದು ಫೀಸ್ ಅಂತ ಇಟ್ಕೋತಾರೆ, ಅದನ್ನ ಸ್ಪ್ರೆಡ್ಸ್ ಅಂತ ಕರೀತಾರೆ. ಸೊ ಅದ್ರಲ್ಲಿ ನನ್ನ SL ಇಟ್ಟಾಯ್ತು.
ನಾನೇನ್ ಮಾಡಿದೆ, ನನಗೆ ಗೊತ್ತಿತ್ತು ಇದು ಡೈರೆಕ್ಷನ್. ಬೆಳಗ್ಗೆ ಎಷ್ಟು ಗಂಟೆ ಇದ್ದು ನಿನ್ನೆ ಆಲ್ಮೋಸ್ಟ್ 12 ಗಂಟೆ. ನಾನು ಬೆಳಗ್ಗೆ ಇಲ್ಲಿಂದ ವೆಯ್ಟ್ ಮಾಡ್ತಾ ಇದ್ದೆ ಆಯ್ತಾ. 11 o'clock ಇಂದ 1 hour 2 hours ವೆಯ್ಟ್ ಮಾಡಿದೀನಿ ಟ್ರೈನ್ಗೆ. ಸೊ ಇಲ್ಲಿ ಬರ್ಲಿ 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 ಅಂತ ವೆಯ್ಟ್ ಮಾಡ್ತಾ, ನಾನು ಡೈರೆಕ್ಷನ್ ಗೊತ್ತು ಇದು ಆಲ್ವೇಸ್ ಇದು ಹೋಗ್ಲೇಬೇಕು, ಟಿಪ್ ಹಿಟ್ ಆಗ್ಲೇಬೇಕು ಅಂತ. ಸೊ ನಾನೇನ್ ಮಾಡಿದೆ ಅಂತಂದ್ರೆ, ಈ ಆದ ತಕ್ಷಣ ಅಂದ್ರೆ ಈ ಬುಲಿಶ್ ಕ್ಯಾಂಡಲ್ ಆದ ತಕ್ಷಣ ಮತ್ತೆ ನಾನು ಇನ್ನೊಂದು ಎಂಟ್ರಿ ಹಾಕೊಂಡೆ ಈ ತರ. ಇಲ್ಲಿ ಎಸ್ ಎಲ್ ಹಿಟ್ ಆಯ್ತು ಅಂದ್ರೆ 1% ಡೌನ್ ಆಗುತ್ತೆ ಅನ್ಕೊಳ್ಳಿ, ಯಾಕಂದ್ರೆ ನಾನು 1% ರಿಸ್ಕ್ ಮಾಡ್ತೀನಿ. 1% ರಿಸ್ಕ್ ಮಾಡಿದ್ರೆ 2% ಆಗುತ್ತೆ ಅಲ್ವಾ. ಸೊ 1% ರಿಸ್ಕ್ ಮಾಡ್ಕೊಂಡು ಎಸ್ ಎಲ್ ಹಿಟ್ ಆಗಿತ್ತು. ಮತ್ತೆ ನಾನೇನ್ ಮಾಡಿದೆ, ಇಲ್ಲಿ ಎಂಟ್ರಿ ಆದೆ, ಸೇಮ್ ಎಸ್ ಎಲ್ ಇಟ್ಕೊಂಡು ಎಂಟ್ರಿ ಆದ ತಕ್ಷಣ ಅದು ಪ್ರಾಫಿಟ್ ಹಿಟ್ ಆಯ್ತು. 1:2 ಮತ್ತೆ ಗೇನ್ ಮಾಡಿದೆ. ಸೊ ಒಂದು ಲಾಸ್ ಆಗಿತ್ತು, 2 ಗೇನ್ ಮಾಡಿದೆ. 2 - 1 1. ಸೊ 1% ಮತ್ತೆ ಪ್ರಾಫಿಟ್ ಅಲ್ಲಿದೆ. ಸೊ ಈ ತರ ನೀವು ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಅಂದ್ರೆ ಇದು ಯಾವ್ದೇ ತರ ಬೈದಲ್ಲಿ ತಗೊಂಡಿದ್ದಲ್ಲ. ಅಂದ್ರೆ ನಿಮ್ಗೆ ಡೈರೆಕ್ಷನ್ ಪ್ರಾಪರ್ ಆಗಿದ್ರೆ ಆಗ ಟ್ರೇಡ್ ತಗೊಳ್ಳೋದ್ರಲ್ಲಿ ಅರ್ಥ ಇದೆ. ನೀವು ಬ್ಯಾಕ್ ಟು ಬ್ಯಾಕ್ ಇದು ಎಸ್ ಎಲ್ ಇಟ್ಟಾಗಿ ಬ್ಯಾಕ್ ಟು ಬ್ಯಾಕ್ 3-4 ಟ್ರೇಡ್ಸ್ ಒಂದೇ ಕಡೆ ತಗೊಂಡ್ರೆ ಅದು ಫೋಮು ಅಂತಾರೆ, ಅಥವಾ ನೀವು ಕ್ಯಾಪಿಟಲ್ ಲಾಸ್ ಮಾಡ್ಕೊಳಕ್ಕೆ ಅದು ಮೇನ್ ರೀಸನ್ ಆಗುತ್ತೆ. ಸೊ ನಾನೇನ್ ಮಾಡಿದೆ ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲಿ ಎಸ್ ಎಲ್ ಹಿಟ್ ಆಯ್ತು. ಎಸ್ ಎಲ್ ಹಿಟ್ ಆದ್ಮೇಲೆ ನನ್ನ ಡೈರೆಕ್ಷನ್ ಪ್ರಾಪರ್ ಆಗಿತ್ತು. ಅದು ಎಸ್ ಎಲ್ ಹಿಟ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ನಾನು ನಿನ್ನೆ ನಾನು ಟ್ರೇಡೇ ಮಾಡ್ತಿರ್ಲಿಲ್ಲ. ಸೊ ಇದು ನಿನ್ನೆದು ಒಂದು ಪ್ಲಾನ್ ಆಗಿತ್ತು. ಆಮೇಲೆ ಏನಾಯ್ತು ಅಂತಂದ್ರೆ, ನ್ಯೂಯಾರ್ಕ್ ಸೆಷನ್, ಇದು ಲಂಡನ್ ಸೆಷನ್, ಆಲ್ಮೋಸ್ಟ್ ಲಂಡನ್ ಸೆಷನ್ 12 o'clock 12:30 ಲಂಡನ್ ಸೆಷನ್ ಅಲ್ಲಿ ತಗೊಂಡಿದ್ದು. ಅದಾದ್ಮೇಲೆ ಇದು ನ್ಯೂಯಾರ್ಕ್ ಸೆಷನ್ ಅಲ್ಲಿ ಟ್ರೇಡ್ ತಗೊಂಡಿದ್ದು ಅನ್ಕೋತೀನಿ. ನ್ಯೂಯಾರ್ಕ್ ಸೆಷನ್ ಅಲ್ಲಿ ಟ್ರೇಡ್ ತಗೊಂಡಿದ್ದು. ಇದು ಒಳ್ಳೆ ಸೆಟಪ್ ಆಗಿತ್ತು ಆಯ್ತಾ. ಮೇಲ್ಗಡೆ ಹೋಯ್ತು. ನಾನು 1:1 ಆದ ತಕ್ಷಣ ನೋಡಿ, ಇಲ್ಲಿ 1:1 ಆಗಿದ ತಕ್ಷಣ ನಾನು ಬ್ರೇಕ್ ಇವನ್ ಮಾಡ್ತೀನಿ. 1:2ಗೆ ಟಾರ್ಗೆಟ್ ಮಾಡಿದ್ದೆ, ಅದು ಬಂದು ಬ್ರೇಕ್ ಇವನ್ ಹಿಟ್ ಆಯ್ತು. ಬ್ರೇಕ್ ಇವನ್ ಹಿಟ್ ಅಂದ್ರೆ ನೋ ಲಾಸ್ ನೋ ಪ್ರಾಫಿಟ್. ಸೊ ಅದೇನ್ ತೊಂದರೆ ಆಗಿಲ್ಲ. ಮಜಾ ಏನು ಅಂತಂದ್ರೆ, ಅದಾಗಿದ ತಕ್ಷಣ ಬೈಯರ್ಸ್ ಯಾರ್ಯಾರು ಬೈ ಮಾಡ್ತಾ ಇದ್ರು ಎಲ್ಲಾರ್ದು ಎಸ್ ಎಲ್ ಹಿಟ್ ಆಯ್ತು. ರೀಸನ್ ಏನ್ ಗೊತ್ತಾ, ಇಂಡಿಯಾ ಅಂದ್ರೆ ಸಾರಿ ಯು ಎಸ್ ಎ ಮತ್ತೆ ರಷ್ಯಾದು ಒಂದು ಟ್ರೇಡ್ ಅಗ್ರಿಮೆಂಟ್ ನಡೀತಾ ಇತ್ತು. ಅದು ಏನೋ ಮಧ್ಯದಲ್ಲಿ ಲ್ಯಾಪ್ಸ್ ಆಗಿತ್ತು, ಅಂದ್ರೆ ಸ್ಟಕ್ ಆಗಿತ್ತು. ಅದು ಈಗ ಏನಾಯ್ತು, ರಷ್ಯಾದವರು ಇಂಡಿಯಾದೆಲ್ಲ ಪ್ಲಾನ್ ನಡೀತಾ ಇತ್ತಲ್ವಾ. ಅಂದ್ರೆ ಇಂಡಿಯಾಗೂ ರಷ್ಯಾಗೂ ಒಂದ್ ಸ್ವಲ್ಪ ಕನೆಕ್ಷನ್ ಇಟ್ಕೊಂಡ ತಕ್ಷಣ US ಡಿ ಮೀನ್ಸ್ ಟ್ರಂಪ್ ಅವ್ರಿಗೆ ಸ್ವಲ್ಪ ಬೇಜಾರಾಗಿತ್ತು. ಅದು ಇದು ಏನೋ ಇವ್ರೇ ಮಾಡ್ಕೋತಾ ಇದಾರೆ ಅಂತ. ಸೊ ಅವರು ಮತ್ತೆ ಅದನ್ನ ರೆಸ್ಯೂಮ್ ಮಾಡಿದ್ರು. ಆ ರೆಸ್ಯೂಮ್ ಮಾಡಿದ್ದೇನಾಯ್ತು, USD ಕರೆನ್ಸಿಗೆ ಸ್ಟ್ರೆಂತ್ ಬಂತು. ಸ್ಟ್ರೆಂತ್ ಅಂತಂದ್ರೆ USD ಕರೆನ್ಸಿ ಅಂದ್ರೆ ಅಮೆರಿಕದವ್ರಿಗೆ ಅದು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗತ್ತೆ ಅಲ್ವಾ. ಆ ಇಂಪ್ಯಾಕ್ಟ್ ಆಗಿರೋದ್ನೇ ನಮ್ಗೆ ಇಲ್ಲಿ ಈ ಕ್ಯಾಂಡಲ್ಸ್ ತೋರಿಸ್ತಾ ಇದೆ. ಇಷ್ಟು ಇಂಪ್ಯಾಕ್ಟ್ ಆಯ್ತು. ಸಡನ್ ನ್ಯೂಸ್ ಬಂದಿದ್ದು. ಸೊ ಇದು ಯಾರು ಟೆಕ್ನಿಕಲ್ ಅನಾಲಿಸಿಸ್ ಏನು ವರ್ಕ್ ಆಗಲ್ಲ ಇದ್ರ ಮುಂದೆ. ಅಂದ್ರೆ ಇಲ್ಲಿ ಯಾರು ಬೈಯರ್ಸ್ ಕೂತಿದ್ರೆ ಮಾತ್ರ ಫುಲ್ ಅವ್ರದ್ದು ಅಕೌಂಟ್ ಎಸ್ ಎಲ್ ಇಟ್ಟಿಲ್ಲ ಅಂತಂದ್ರೆ ಮುಗೀತು, ಅಕೌಂಟ್ ವೈಪ್ ಔಟ್. ಪ್ರಾಫಾರ್ಮ್ ಇದ್ರೆ ಅದು ಬ್ರೀಚ್ ಆಗ್ತಿತ್ತು. ಬಟ್ ನಾವೇನ್ ಮಾಡಿದ್ವಿ, ನಾವು ಬ್ರೇಕ್ ಇವನ್ ಮಾಡ್ಬಿಡ್ತೀವಿ, ಆಮೇಲೆ ಸ್ಟಾಪ್ ಲಾಸ್ ಇಡ್ತೀವಿ. ಸೊ ಇದಕ್ಕೆ ಸ್ಟಾಪ್ ಲಾಸ್ ಅನ್ನೋದು ಎಷ್ಟು ಒಳ್ಳೇದಂದ್ರೆ ಒಂಥರ ಲಕ್ಷ್ಮಣ್ ರೇಖೆ ತರ. ಅದ್ ನೀವು ಇಟ್ಟಿಲ್ಲ ಅಂತಂದ್ರೆ ಏನ್ ಬೇಕಾದ್ರೂ ಆಗ್ಬೋದು, ನಿಮ್ ಅಕೌಂಟ್ ವೈಪೌಟ್ ಆಗ್ಬೋದು, ನಿಮ್ ಪ್ರಾಫಾರ್ಮ್ ಬ್ರೀಚ್ ಆಗ್ಬೋದು, ಏನ್ ಬೇಕಾದ್ರೂ. ಅದಕ್ಕೆ ಯಾವಾಗ್ಲೂ ಸ್ಟಾಪ್ ಲಾಸ್ ಇಡಿ, ರಿಸ್ಕ್ ಮ್ಯಾನೇಜ್ ಮಾಡ್ಕೊಳ್ಳಿ. ರಿಸ್ಕ್ ಮ್ಯಾನೇಜ್ ಮಾಡೋದು ನೀವು ಅದನ್ನ ನೋಡ್ತಾರೆ. ಟ್ರೇಡ್ ತಗೊಂಡ ತಕ್ಷಣ ಸುಮ್ನೆ SLTP ಇಡೋದು ಒಂದು, ಆಮೇಲೆ ಅದು ಅಬ್ಸರ್ವ್ ಮಾಡ್ತಿರ್ಬೇಕು, ಏನ್ ನಡೀತಾ ಇದೆ, ಜಿಯೋ ಪೊಲಿಟಿಕಲ್ ಟೆನ್ಷನ್ ಏನ್ ನಡೀತಾ ಇದೆ, ಆಮೇಲೆ ಯಾಕೆ ಆತರ ಆಯ್ತು, ಏನ್ ನಡೀತಾ ಇದೆ, ಈ ತರದ್ದು ನಿಮ್ಗೆ ತಲೆಯಲ್ಲಿ ಇರ್ಬೇಕು. ಅಂದ್ರೆ ಒಂದ್ ಸೈಡ್ ನಿಮ್ಗೆ ಅದು ಫಾಲೋ ಮಾಡ್ತಾ ಇರ್ಬೇಕು, ಈ ತರ ಆಗ್ತಾ ಇದೆ ಗುರು, ಹಿಂಗ ಆಗ್ತಾ ಇದೆ ಅಂತ. ಇಲ್ಲ ಅಂದ್ರೆ ಈ ತರ ಸಿನಾರಿಯೋಗಳು ಬರುತ್ತವೆ. ಇಲ್ಲಿ ನೋಡ್ತಾ ಇದೀರಲ್ಲ, ಒಂದ್ ಸೆಕೆಂಡ್, ಇಲ್ಲಿ ನೋಡ್ತಾ ಇಲ್ಲ, ಈ ತರ ಸಡನ್ ಫಾಲ್ ಬಂತು. ಸೊ ನೆಕ್ಸ್ಟ್ ಪ್ಲಾನ್ ಏನು ಅಂತಂದ್ರೆ, ಸೊ ಇವತ್ತು ಬಂದು ಫ್ರೈಡೆ, ಲಾಸ್ಟ್ ಡೇ ಆಫ್ ದ ವೀಕ್. ಇಲ್ಲಿ ನೋಡಿ, ಇದು ಒಂದು ಡಿಮ್ಯಾಂಡ್ ಇಂದಾನೆ, ಅಫ್ ಕೋರ್ಸ್ 4 hours ಅಲ್ಲಿ ಅದು ಒಂದು ಡಿಮ್ಯಾಂಡ್. ನೋಡಿ ಡಿಮ್ಯಾಂಡ್ ಇದ್ದೇ ಇದೆ. ಈ ಡಿಮ್ಯಾಂಡ್ ಇಂದ ನಿಮಗೆ ಕಾಣಿಸ್ತಾ ಇದೆಯಾ, ಈ ಡಿಮ್ಯಾಂಡ್ ಇಂದ ರಿಯಾಕ್ಟ್ ಆಗ್ತಿದೆ ಅಂತಂದ್ರೆ ನಾವೀಗ ಶಾರ್ಟ್ ಟೈಮ್ ಫ್ರೇಮ್ ಬರಬೇಕು. ಸೊ ಇವತ್ತು ಆರಾಮಾಗಿ ಬೈಸ್ ನೋಡ್ಬೋದು, ಯಾಕೆ ಇನ್ನು ಸ್ಟ್ರಕ್ಚರ್ ಬುಲಿಶ್ ಆಗಿದೆ ಗೈಸ್. ವೀಕ್ಲಿ ಟೈಮ್ ಫ್ರೇಮ್ ಎಲ್ಲ ನೋಡಿದ್ರೆ ನೀವು ಸೆಲ್ ತಗೋಬಹುದು. ನೀವ್ ಹೆಂಗೆ ಅಂತಂದ್ರೆ ತುಂಬಾ ರಿಸ್ಕ್ ಮಾಡ್ಕೋತೀರಾ ಸೆಲ್ ತಗೊಂಡ್ರೆ. ಬೈಯಲ್ಲೂ ರಿಸ್ಕ್ ಇರತ್ತೆ, ರಿಸ್ಕ್ ಇಲ್ಲ ಅಂತಲ್ಲ. ಬಟ್ ಆದಷ್ಟು ನಾವು ಪ್ರಾಬಬಿಲಿಟಿ ಯಾವ ಕಡೆ ಇದೆಯೋ ಆ ಕಡೆ ಇರಬೇಕು ಆಯ್ತಾ. ಮಾರ್ಕೆಟ್ ಟ್ರೆಂಡ್ ಯಾವ ಕಡೆ ಇದೆಯೋ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಎಲ್ಲ ಯಾವ ಕಡೆ ಇದೆಯೋ ಆ ಕಡೆ ನಾವು ಫಾಲೋ ಮಾಡ್ತಿರ್ಬೇಕು. ನೀವು ಸುಮ್ನೆ ಒಂದು ರ್ಯಾಂಡಮ್ ಆಗಿ ಸೆಲ್ ತಗೊಳ್ಳೋದು, ಸೆಲ್ ಅಲ್ಲ ಬೈ ತಗೊಳ್ಳೋದು, ಬೈ ಸೆಲ್ ಅಲ್ಲ. ನಿಮ್ದೊಂದು ಪ್ಲಾನ್ ಇಟ್ಕೊಳ್ಳಿ, ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅಂತ, ಅದನ್ನ ನೀವು ಫಾಲೋ ಮಾಡ್ಕೋಬೇಕು. ಸೊ ಒಂದ್ ಸೆಕೆಂಡ್, ಇದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ನೋಡಿ, ಈಗ 5 minutes ಟೈಮ್ ಫ್ರೇಮ್ ನೋಡಿದ್ರೆ ಇಲ್ಲಿ ನಾವು ನೋಡಿದ್ವಿ, ಇದು 4 hours ಸ್ಟ್ಯಾಪ್ ಆಗ್ತಿತ್ತು. ಇಂಟರ್ನಲ್ ಸ್ಟ್ರಕ್ಚರ್ ಇದು. ಈಗ ನಾವು ಫುಲ್ ಟೈಮ್ ಬುಲಿಶ್ ಆಗ್ಬೇಕಂದ್ರೆ ಈ ಸ್ಟ್ರಕ್ಚರ್ ಬ್ರೇಕ್ ಆಗಬೇಕು. ಅದ್ರ ಬದಲು ಈಗ ನಾವು ಬೈಸ್ ಆಟಾಡ್ಬೇಕು, ಅಂದ್ರೆ ಬೈಸ್ ತಗೋಬೇಕು ಅಂತಂದ್ರೆ ಇದು ಬಿಟ್ಟಾಕಿ. ಈ ಬ್ಲಾಕ್ ಲೈನ್ ಇಂದ ಎಲ್ಲ ಬಿಟ್ಟಾಕ್ಬಿಡಿ. ಸಾರಿ, ಅದು ಇಷ್ಟು ಬಿಟ್ಟಾಕಿ. ಈಗ ಸದ್ಯಕ್ಕೆ ನಮ್ಗೆ ಇದು 0 ಟ್ರಾಫಿಕ್, ಇಲ್ಲಿ ತನಕ ನಮ್ಗೆ ಈಗ ಬೈಸ್ ಹೋಗ್ಬೋದು. ಈಗ ನಾವೇನ್ ಮಾಡ್ಬೇಕಂದ್ರೆ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ. ಸೊ ನಮ್ಗೆ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ.
ನೆಕ್ಸ್ಟ್ ನಮಗೆ ಡಿಸ್ಕೌಂಟ್ ಅಲ್ಲಿ ಡಿಸ್ಕೌಂಟ್ ಸಿಗ್ಬೇಕು ಅಂತಂದ್ರೆ ಏನು, ಈ ಹೈ ಇಂದ ಈ ಲೋ ತನಕ ನಾವು ಹೇಳ್ಕೊಂಡ್ರೆ ಡಿಸ್ಕೌಂಟ್ ಲೆವೆಲ್ ಅಫ್ಕೋರ್ಸ್ ಇದು ಬರುತ್ತೆ. ತಡಿ, ಇದು ಫಿಬ್ ಹಾಕೋತೀನಿ. ಫಿಬ್ ಅಂದ್ರೆ ನಾವು ಫಿಬ್ ಏನ್ ಯೂಸ್ ಮಾಡಲ್ಲ, ಬಟ್ 50% ಕೆಳಗಡೆ ಇದು ನೋಡ್ಕೊಳ್ಳೋಣ ಅಂತ ಅಷ್ಟೇ. ನೋಡಿ, ಇದು ಡಿಸ್ಕೌಂಟ್ ಲೆವೆಲ್ ಅಲ್ಲಿ ಬರ್ತಾ ಇದೆ. ಡಿಸ್ಕೌಂಟ್ ಲೆವೆಲ್ ಅಲ್ಲಿ ಬಂದ್ರೆ ಇದು ಒಂದು A+ ಸೆಟಪ್ ಇವತ್ತಿಂದು. ಓಕೆನಾ, ಈ ಫಿಬ್ ಯೂಸ್ ಮಾಡಿಲ್ಲ ನಾನು ಬರೀ 50% ಡಿಸ್ಕೌಂಟ್ ಮಾತ್ರ ನಾನು ಇದು ಯೂಸ್ ಮಾಡೋದು. ಕಣ್ಣಲ್ಲೇ ಗೊತ್ತಾಗುತ್ತೆ, ಬಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಹೇಳಿದೆ. ಓಕೆನಾ, ಈ ಝೋನಿಗೆ ಬಂದಾಗ 1 ಮಿನಿಟ್ ಅಲ್ಲಿ ಏನೋ ಒಂದು ಬುಲಿಶ್ ಕನ್ಫರ್ಮೇಶನ್ ಸಿಕ್ಕಿದ್ರೆ ಇಲ್ಲಿ ಎಂಟರ್ ಆಗ್ಬೋದು. ಸೊ ಈ ವಿಡಿಯೋ ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ಇಲ್ಲಿಗೆ ಬರುತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ. ಸೊ ಲಂಡನ್ ಸೆಷನ್ ಅಲ್ಲಿ ಆದಷ್ಟು ವೆಯ್ಟ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ನ್ಯೂಯಾರ್ಕ್ ಅಲ್ಲಿ ಇದು A+ ಆಗಿರುತ್ತೆ. ಸೊ ನೋಡೋಣ ಅದು ಯಾವ ತರ ಬರುತ್ತೆ, ಹೇಗೆ ಕ್ಯಾಪ್ಚರ್ ಮಾಡ್ತೀವಿ ಅಂತ. ಆದ್ರೆ ವಿಡಿಯೋ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ನನಗೂ ಯಾಕೆಂದ್ರೆ ಒಂದು ಜರ್ನಲ್ ತರ ಮೇಂಟೈನ್ ಮಾಡಕ್ಕಾಗತ್ತೆ, ಆಮೇಲೆ ನಿಮ್ಗೂ ಗೊತ್ತಾಗುತ್ತೆ ಯಾವ ತರ ಟ್ರೇಡ್ ಪ್ಲಾನ್ ಮಾಡ್ತೀವಿ ಅಂತ. ಇಷ್ಟ ಹೇಳ್ಬೇಕಾಗಿತ್ತು. ಸೊ ರಿಸ್ಕ್ ಮ್ಯಾನೇಜ್ ಮಾಡ್ಕೊಳ್ಳಿ. ನಿಮ್ಗೇನೋ ಗೊತ್ತಾಗಿಲ್ಲ ಈ ಟ್ರೇಡ್ಸ್ ಹೇಗೆ ತಗೋತೀವಿ ಅಂತ, ಪ್ಲೇ ಲಿಸ್ಟ್ ಒಳಗಡೆ ಆಲ್ ಯು ನೀಡ್ ಟು ಬಿಕಮ್ ಪ್ರಾಫಿಟಬಲ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಅದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇನ್ನೂ ಡೌಟ್ಸ್ ಏನಾಗಿದ್ರೆ ಅದ್ರ ಕೆಳಗಡೆ ಕಮೆಂಟ್ ಮಾಡಿದ್ರೆ ಇದು ಅರ್ಥ ಆಗ್ತಿಲ್ಲ ಅದು ಅರ್ಥ ಆಗ್ತಿಲ್ಲ ಅಂತ, ನಾನು ಅಲ್ಲೇ ಬಂದು ಕಮೆಂಟ್ ಅಲ್ಲಿ ರಿಪ್ಲೈ ಮಾಡ್ತೀನಿ. ಓಕೆನಾ, ನೀವು ಇನ್ನೂ ಯಾರು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತೀರೋ ಕೆಳಗಡೆ ಚಾನಲ್ ಅಲ್ಲಿ ಯೂಟ್ಯೂಬ್ ಲಿಂಕ್, ಟೆಲಿಗ್ರಾಮ್ ಲಿಂಕ್ ಹಾಕಿದ್ದೀನಿ, ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಿ. ನಾನು ಲೈವ್ ಬರ್ತಾ ಇರ್ತೀನಿ ಅವಾಗ ಅಂದ್ರೆ ಎವ್ರಿ ಡೇ ಅಟ್ 5:30 ನ್ಯೂಯಾರ್ಕ್ ಸೆಷನ್ಗೆ ಬರ್ತೀನಿ. ಯಾಕಂದ್ರೆ ಲಂಡನ್ ಸೆಷನ್ ಅಲ್ಲಿ ಎಲ್ಲ ಬಿಸಿ ಇರ್ತೀರಾ, ಕೆಲ್ಸಕ್ಕೆ ಹೋಗ್ತಿರ್ತೀರಾ. ಸೊ ಇದನ್ನ ಹೇಳಬೇಕಾಗಿತ್ತು ಅಷ್ಟೇ ಗೈಸ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ.